ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಲೂಚಿಗರು ಕಾಯ್ತಾ ಇದ್ದ ಸಮಯ ಹತ್ತಿರಕ್ಕೆ ಬರ್ತಾ ಇದೆಯಾ? ಪಾಕಿಸ್ತಾನ ಮತ್ತೆ ಇಬ್ಬಾಗವಾಗಿ ಮುಕ್ಕಾಲು ಶತಮಾನದ ಹಿಂದಿನ ಅನ್ಯಾಯಕ್ಕೆ ನ್ಯಾಯ ಒದಗಿಸೋ ಕಾಲ ಹತ್ತಿರ ಬಂದೇ ಬಿಡ್ತಾ. ಯಾಕೆ ಹೇಗೆ ಅನ್ನಿಸ್ತಾ ಇದೆ ಅಂದರೆ, ಪಾಕಿಸ್ತಾನ ಆಕ್ರಮಿಸಿಕೊಂಡು ಕೂತಿರೋ ಬಲೂಚಿಸ್ತಾನದಲ್ಲಿ ಮತ್ತೊಂದು ಧಮಾಕ ನಡೆದಿದೆ. ಮೊನ್ನೆ ಅಷ್ಟೇ ಅಲ್ಲಿನ ರೈಲನ್ನು ಹೈಜಾಕ್ ಮಾಡಿದ್ದ ಬಲೂಚಿ ಹೋರಾಟಗಾರರು ಈಗ ತಾವು ಹೇಳಿದ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಕ್ವೆಟಾದಿಂದ ಇರಾನಿನ ಗಡಿಗೆ ಹೋಗ್ತಾ ಇದ್ದ ಪಾಕಿಸ್ತಾನದ ಸೇನಾ ವಾಹನಗಳ ಮೇಲೆ ದಾಳಿ ಮಾಡಿದ್ದಾರೆ. ಅದರಲ್ಲಿ ಸುಮಾರು 90 ಮಂದಿಯನ್ನು ಹೊಡೆದು ಹಾಕಿರುವುದಾಗಿ ಬಲೂಚ್ ಪ್ರತ್ಯೇಕತಾವಾದಿಗಳು ಹೇಳ್ತಾ ಇದ್ದಾರೆ. ಆದರೆ ಪಾಕಿಸ್ತಾನ ಈ ಅಂಕಿ ಅಂಶಗಳನ್ನು ಕಡಿಮೆ ಮಾಡಿ ಲೆಕ್ಕ ಹೇಳ್ತಾ ಇದೆ. ಹಾಗಾದರೆ ಬಲೂಚಿಸ್ತಾನದಲ್ಲಿ ಏನಾಯಿತು? ಯಾರು ಈ 90 ಮಂದಿ? ಬಲೂಚು ಹೋರಾಟಗಾರರು ಹೇಳಿದ್ದೇನು? ಅವರು ಉಳಿಸ್ಕೊಂಡು ಮಾತೇನು? ಈ ದಾಳಿಗಳ ಹಿಂದೆ ಪಶ್ಚಿಮದ ಶಕ್ತಿಗಳಿವೆಯಾ? ಚೈನಾ ಇದನ್ನು ಪಾಪ ಹೇಗೆ ಸಹಿಸಿಕೊಳ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಬಲೂಚಿಸ್ತಾನದಲ್ಲಿ ಜಾಫರ್ ಎಕ್ಸ್ಪ್ರೆಸ್ ರೈಲನ್ನು ಹೈಜಾಕ್ ಮಾಡಲಾಯಿತು. 2 ದಿನಗಳ ನಂತರ ನಾವು ಕಾರ್ಯಾಚರಣೆ ಮಾಡಿ ಉಗ್ರರನ್ನು ಕೊಂದು ರೈಲನ್ನು ಒತ್ತೆಯಾಳುಗಳನ್ನು ಬಿಡಿಸ್ಕೊಂಡು ಬಂದ್ವಿ ಅಂತ ಪಾಕಿಸ್ತಾನದ ಸೇನೆ ಒಂದು ಸುಳ್ಳೆ ಸಾಹಸದ ಕಥೆಯನ್ನು ಹೇಳ್ಕೊಳ್ತು. ಅವರು ಹೇಳ್ಕೊಂಡಿದ್ದು ಅಷ್ಟೇ, ಅದಕ್ಕೆ ಬೇರೆ ಯಾವ ಸಾಕ್ಷಿ ಆಧಾರಗಳು ಇರಲಿಲ್ಲ. ಸೈನಿಕರ ಕಾರ್ಯಾಚರಣೆಯಲ್ಲಿ ಬಿಡುಗಡೆಯಾಗಿ ಬಂದವರು ಯಾರೂ ಕೂಡ ಮೀಡಿಯಾಗಳ ಮುಂದೆ ಬಂದು ನಮ್ಮನ್ನು ಸೈನಿಕರೇ ಕಾಪಾಡಿದ್ರು ಅಂತ ಹೇಳಿಕೊಳ್ಳೂ ಇಲ್ಲ. ಆದರೆ ಇವರು ಕತೆ ಹೇಳೋದಕ್ಕೆ ಮೊದಲೇ ಒಂದಷ್ಟು ಜನರನ್ನು ಬಲೂಚ್ ಹೋರಾಟಗಾರರೇ ಬಿಡುಗಡೆ ಮಾಡಿದರು. ಅವರು ಅಲ್ಲಿ ನಿಜಕ್ಕೂ ಏನಾಯಿತು ಅನ್ನೋದನ್ನು ವಿವರವಾಗಿ ಮಾಧ್ಯಮಗಳ ಮುಂದೆ ಹೇಳಿಕೊಂಡ್ರು. ಹೀಗಾಗಿ ಪಾಕಿ ಸೇನೆಯ ಕಥೆಯನ್ನು ಯಾರೂ ಅಲ್ಲಿ ನಂಬೋದಕ್ಕೆ ಹೋಗಲಿಲ್ಲ. ಬಲೂಚಲ್ಲಿ ಏನಾಯಿತು ಅನ್ನೋ ಬಗ್ಗೆ ಪಾಕಿಸ್ತಾನದ ಮಾಧ್ಯಮಗಳು ಕೂಡ ಸರಿಯಾದ ವರದಿಯನ್ನು ಪ್ರಕಟಿಸಲಿಲ್ಲ. ಯಾಕೆಂದರೆ ಸೇನೆ ಅಲ್ಲಿಗೆ ಮೀಡಿಯಾಗಳನ್ನು ಬಿಟ್ಟುಕೊಳ್ಳೇ ಇಲ್ಲ. ಅಲ್ಲಿ ಬಲೂಚಿ ಹೋರಾಟಗಾರರು ಬಿಡುಗಡೆಗೊಳಿಸಿದ ಪ್ರೆಸ್ ನೋಟು ಹಾಗೂ ಒಂದಷ್ಟು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಮಾಡಿದ ವರದಿ ಬಿಟ್ಟರೆ ಪಾಕಿ ಮೀಡಿಯಾ ರೈಲು ಅಪಹರಣದ ಬಗ್ಗೆ ಹೆಚ್ಚು ಮಾತಾಡೋದಕ್ಕೆ ಹೋಗಲಿಲ್ಲ. ಹೇಗೆ ತಾನೇ ಮಾತಾಡ್ತಾರೆ? ಇಡೀ ದೇಶ ಸೇನೆಯ ದಬಾವಣೆಯಲ್ಲಿರುವಾಗ ಅಲ್ಲಿ ಏನಾಯಿತು ಅನ್ನೋದನ್ನು ಹೇಳೋದಕ್ಕಾದರೂ ಹೇಗೆ ಸಾಧ್ಯ ಆಗುತ್ತೆ? ಆದರೂ ನೋಡ್ರಿ, ಪಾಕಿಸ್ತಾನದಲ್ಲಿ ಡೆಮೋಕ್ರಸಿ ಈಸ್ ಇನ್ ಡೇಂಜರ್ ಅಂತಾಗಲಿ, ಮಾಧ್ಯಮ ಸ್ವಾತಂತ್ರ್ಯ ಇಲ್ಲ ಅಂತಾಗಲಿ, ಮಾಧ್ಯಮಗಳ ಬಾಯನ್ನು ಸೇನೆ ಮುಚ್ಚುತ್ತಾ ಇದೆ ಅಂತಾಗಲಿ ಯಾವ ಪಶ್ಚಿಮದ ಮಾನವ ಹಕ್ಕುಗಳ ಸಂಘಟನೆಗಳು ಮಾತಾಡೋದಕ್ಕೆ ಹೋಗೋದೇ ಇಲ್ಲ ಅಲ್ವೇ? ಇನ್ನು ನಾವು 240ಕ್ಕೂ ಹೆಚ್ಚು ಒತ್ತೆಯಾಳುಗಳನ್ನು ಸುರಕ್ಷಿತವಾಗಿ ಬಿಡಿಸ್ಕೊಂಡು ಬಂದ್ವಿ ಅಂತ ಪಾಕ್ ಸೈನಿಕರು ಹೇಳಿದ ಬೆನ್ನಲ್ಲೇ ಅವರು ಯಾರನ್ನು ಬಿಡಿಸ್ಕೊಂಡು ಹೋಗಿಲ್ಲ, ಸುಳ್ಳು ಬೋಗೊಳ್ತಾ ಇದ್ದಾರೆ. ಯಾರನ್ನು ಬಿಡಬೇಕಿತ್ತು ಅವರನ್ನು ನಾವೇ ಬಿಟ್ಟಿದ್ದೀವಿ, ಯಾರನ್ನು ಹೊಡಿಬೇಕಿತ್ತು ಅವರನ್ನು ಹೊಡೆದು ಹಾಕಿದ್ದೀವಿ ಅಂತ BLA ಹೇಳ್ಕೊಳ್ತು. ಅಷ್ಟೇ ಅಲ್ಲ, ಈ ರೈಲು ಅಪಹರಣ ಅನ್ನೋದು ಇಲ್ಲಿಗೆ ಮುಗಿಲಿಲ್ಲ, ಇದು ಅಂತ್ಯ ಅಲ್ಲ ಆರಂಭ ಅಂತ ಕೂಡ ಅವರು ಹೇಳಿದರು. ಈಗ ಅನ್ನಿಸ್ತಾ ಇದೆ ಅವರು ಹೇಳಿದ್ದು ನಿಜ. ರೈಲು ಅಪಹರಣ ಮತ್ತು ಅದರಲ್ಲಿನ ಪಾಕಿಸ್ತಾನಿ ಸೈನಿಕರ ಸಂಹಾರ ಅನ್ನೋದು ಅಲ್ಲಿಗೆ ಮುಗಿದು ಹೋಗಿಲ್ಲ, ಅದು ಆರಂಭ ಆಗಿದೆ. ಯಾಕೆಂದರೆ ರೈಲು ಅಪಹರಣ ಮುಗಿದು 1 ವಾರ ಕೂಡ ಆಗಿಲ್ಲ, ಆಗಲೇ ಅಲ್ಲಿ ಸೇನೆಯ ಕಾನ್ವಾಯ್ ಮೇಲೆ ಒಂದು ದಾಳಿ ನಡೆದಿದೆ. ಅದರಲ್ಲಿ 90 ಮಂದಿ ಸೈನಿಕರನ್ನು ಹೊಡೆದು ಹಾಕಿದ್ದೀವಿ ಅಂತ BLA ಹೇಳ್ತಾ ಇದ್ರೆ, ಅಷ್ಟೊಂದೆಲ್ಲ ಇಲ್ಲ, 7 ಜನ ಸತ್ತು ಹೋಗಿದ್ದಾರೆ, ಇನ್ನೊಂದು 21 ಜನಕ್ಕೆ ಗಾಯ ಆಗಿದೆ ಅಷ್ಟೇ ಅಂತ ಪಾಕಿಸ್ತಾನದ ಸೇನೆ ಹೇಳ್ತಾ ಇದೆ. ಗೆಳೆಯರೆ, ನಿಮಗೆ ಪುಲ್ವಾಮಾ ದಾಳಿ ನೆನಪಿದೆ ಅಲ್ವಾ? 2019 ಫೆಬ್ರವರಿ 14 ಜಗತ್ತು ವ್ಯಾಲೆಂಟೈನ್ಸ್ ಡೇ ಆಚರಿಸ್ತಾ ಇತ್ತು. ಭಾರತದಲ್ಲಿ ಕೂಡ ಕೆಲವರಿಗೆ ಅದರದ್ದೇ ಸಂಭ್ರಮ. ಇಲ್ಲಿ ಯಾರು ಯಾವ ಹಬ್ಬ ಸಂಭ್ರಮ ಏನೇ ಮಾಡ್ಕೊಂಡ್ರು ಗಡಿ ಕಾಯೋ ಯೋಧ ಮಾತ್ರ ಬಂದೂಕನ್ನು ಎದೆಗೆ ಉಚ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಗಡಿಯಲ್ಲಿ ನಿಲ್ಲಲೇಬೇಕಲ್ವೇ? ಅವನು ಹಾಗೆ ಚಳಿ ಮಳೆ ಗಾಳಿ ಹಗಲು ರಾತ್ರಿ ಅನ್ನೋದೇ ಗಡಿಯಲ್ಲಿ ನಿಂತ್ರೇನೆ ನಮಗಿಲ್ಲಿ ಸಂತಸ ಸಂಭ್ರಮ ಹಬ್ಬ ಹರಿದಿನ ಎಲ್ಲ. ಅವತ್ತು ಹಾಗೆ CRPF ಯೋಧರನ್ನು ಹೊತ್ತ ವಾಹನಗಳು ಶ್ರೀನಗರದ ಕಡೆಗೆ ಹೋಗ್ತಾ ಇದ್ವು. ಪುಲ್ವಾಮಾ ಜಿಲ್ಲೆಯ ಅವಂತಿಪೋರಾದ ಸಮೀಪಕ್ಕೆ ಆ ವಾಹನಗಳು ಬಂದವು. ಅಷ್ಟರಲ್ಲಿ ಆದಿಲ್ ಅಹ್ಮದ್ ದಾರ್ ಅನ್ನೋ ಉಗ್ರ ಸ್ಫೋಟಕ ತುಂಬಿದ್ದ ತನ್ನ ಕಾರನ್ನು CRPF ವಾಹನಗಳ ಕಡೆ ನುಗ್ಗಿಸಿಬಿಟ್ಟ. ಅಲ್ಲಿ ನಡೆದ ಸ್ಫೋಟ ಹಾಗೂ ಉಗ್ರರು ನಡೆಸಿದ ದಾಳಿಯಲ್ಲಿ 40 ಮಂದಿ CRPF ಯೋಧರು ಹುತಾತ್ಮರಾದರು. ಅದು ಕೇವಲ ಭಾರತದ ಯೋಧರನ್ನು ಕೊಲ್ಲೋದಕ್ಕೆ ಮಾತ್ರ ನಡೆದ ಸಂಚಾಗಿರಲಿಲ್ಲ. ಚುನಾವಣೆಗೆ ಮೊದಲು ಇಲ್ಲಿನ ಸರ್ಕಾರವನ್ನು ಅತಂತ್ರಗೊಳಿಸುವ ಸಂಚು ಕೂಡ ಅದಾಗಿತ್ತು. ಆ ಸ್ಫೋಟದ ಬೆನ್ನಲ್ಲೇ ಏನೇನೋ ಥಿಯರಿಗಳು ಹುಟ್ಟುಕೊಂಡ್ವು. ಆದರೆ ಭಾರತ ಈ ಬಾರಿ ಹಿಂದಿನ ದಾಳಿಗಳಿಗಿಂತ ತುಂಬ ಭಿನ್ನವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತು. ನೇರವಾಗಿ ಪಾಕಿಸ್ತಾನದ ಬಾಲಾಕೋಟ್ ಮೇಲೆ ಏರ್ ಸ್ಟ್ರೈಕನ್ನು ಮಾಡ್ತು. ಜೈಷೆ ಮೊಹಮ್ಮದ್ ಉಗ್ರರ ಶಿಬಿರಗಳನ್ನು, ಅಲ್ಲಿನ 100 ವಿದ್ಯಾರ್ಥಿಗಳನ್ನು ಕೊಂದು ಹಾಕ್ತು. ಜೊತೆಗೆ ಪಾಕಿಸ್ತಾನದ ವಿರುದ್ಧ ಕಠಿಣ ರಾಜಕೀಯ ಹಾಗೂ ಆರ್ಥಿಕ ಕ್ರಮಗಳನ್ನು ಕೂಡ ಕೈಗೊಳ್ತು. ಈಗಲೂ ಪುಲ್ವಾಮಾ ದಾಳಿಯನ್ನು ನೆನಪು ಮಾಡಿಕೊಂಡ್ರೆ ಮನಸ್ಸು ಭಾರ ಆಗತ್ತೆ. ಗೆಳೆಯರೆ, ಈಗ ಅದೇ ಥರದ ಘಟನೆ ಪಾಕಿಸ್ತಾನದಲ್ಲಿ ನಡೆದಿದೆ. ಯಾವ ದೇಶದ ಸೈನಿಕರು ಹೀಗೆ ಸಾಯಬಾರ್ದು ಅಂತಲೇ ನಾವು ಬಯಸೋದು. ಆದರೆ ಮಾಡಿದ ಪಾಪಕರ್ಮಗಳ ಫಲವನ್ನು ಅವರು ಕೂಡ ಅನುಭವಿಸಬೇಕು ನೋಡಿ. ಅದನ್ನು ಪಾಕಿಸ್ತಾನ ಈಗ ನಿರಂತರವಾಗಿ ಉಣ್ತಾ ಇದೆ.
ಮೊನ್ನೆ ಬಲೂಚಿಸ್ತಾನದ ಕ್ವೆಟಾದಿಂದ ತಫ್ತಾನ್ ಅನ್ನೋ ಕಡೆಗೆ 7 ಆರ್ಮಿ ಬಸ್ಸುಗಳು ಹಾಗೂ 2 ಆರ್ಮಿ ವಾಹನಗಳು ಹೋಗ್ತಾ ಇದ್ವು. ಇದು ಕ್ವೆಟಾ, ಇದು ತಫ್ತಾನ್. ಈ ತಫ್ತಾನ್ ಅನ್ನೋದು ಇರಾನಿನ ಗಡಿಯಲ್ಲಿದೆ. ಇಲ್ಲಿ ನಿಮ್ಮ ಎಡಭಾಗಕ್ಕೆ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಇರಾನ್, ಬಲಕ್ಕಿರುವುದು ಪಾಕಿಸ್ತಾನ. ಇನ್ನು ತಫ್ತಾನ್ನ ಬಳಿ ಮೇಲ್ಭಾಗದಲ್ಲಿ ಒಂದು ಗೆರೆ ಇದೆ ನೋಡಿ, ಅದನ್ನು ದಾಟಿದ್ರೆ ಆ ಕಡೆಗೆ ಆಫ್ಘನಿಸ್ತಾನ ಇದೆ. ಇನ್ನು ಕ್ವೆಟಾದಿಂದ ಇಲ್ಲಿಗೆ 633 ಕಿಲೋಮೀಟರ್ ದೂರ. ಪಾಕಿಸ್ತಾನದ ಸೈನಿಕರು ಈ ಗಡಿಗೆ ಬರಬೇಕಿತ್ತು. ಅದಕ್ಕಾಗಿ ಅವರು ಕ್ವೆಟಾದಿಂದ ಹೊರಟಿದ್ರು. ಅವರ ಕಾನ್ವಾಯ್ 150 ಕಿಲೋಮೀಟರ್ ದೂರದಲ್ಲಿನ ನೋಶ್ಕಿ ಅನ್ನೋ ಕಡೆಗೆ ಬಂತು. ಅಷ್ಟರಲ್ಲಿ ಸುಧಾರಿತ ಸ್ಫೋಟಕಗಳನ್ನು ತುಂಬಿದ್ದ ಕಾರೊಂದು ಈ ಮಿಲಿಟರಿ ಕಾನ್ವಾಯ್ಗೆ ಢಿಕ್ಕಿ ಹೊಡಿತು. ಅಷ್ಟೇ, ಒಂದು ಬಸ್ ಸ್ಫೋಟಗೊಳ್ತು. ಅದರಲ್ಲಿದ್ದವರು ಯಾರೂ ಬದುಕುಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಹಾಗೆ ಅದು ಧಗಧಗಿಸಿ ಹೋಯಿತು. ಯಾವಾಗ ಭಾರೀ ಸ್ಫೋಟ ಉಂಟಾಯಿತೋ ಉಳಿದ ವಾಹನಗಳಲ್ಲಿನ ಸೈನಿಕರು ಗಾಬರಿಯಾದರು. ಅವರು ಏನಾಯಿತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಮೊದಲೇ ಬಲೂಚ್ ಲಿಬರೇಷನ್ ಆರ್ಮಿ ಆ ಸೇನಾ ವಾಹನಗಳನ್ನು ಸುತ್ತುವರೆದು ಅದರಲ್ಲಿನ ಸೈನಿಕರ ಮೇಲೆ ಗುಂಡಿನ ದಾಳಿಯನ್ನು ಶುರು ಮಾಡೇ ಬಿಡ್ತು. ಆ ವಾಹನಗಳಲ್ಲಿ ಇನ್ಯಾರೂ ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ಖಚಿತಪಡಿಸಿಕೊಂಡು ನಮ್ಮ ಪಡೆಗಳಲ್ಲಿಂದ ಹೊರಟು ಹೋದವು ಅಂತ ಬಲೂಚ್ ಲಿಬರೇಷನ್ ಆರ್ಮಿ ಬಿಡುಗಡೆ ಮಾಡಿರುವ ಹೇಳಿಕೆಯಲ್ಲಿ ತಿಳಿಸಿದೆ. ಈ ದಾಳಿಯಲ್ಲಿ 90 ಮಂದಿ ಶತ್ರು ಸೈನಿಕರು ಸಾವಿಗೀಡಾಗಿದ್ದಾರೆ ಅಂತ ಬಲೂಚಿಸ್ತಾನದ ಪಡೆಗಳು ಹೇಳ್ಕೊಳ್ತಾ ಇವೆ. ಇನ್ನು ಇದನ್ನು ಪಾಕಿಸ್ತಾನದ ಸೇನಾಧಿಕಾರಿಗಳು ಖಚಿತಪಡಿಸಿದ್ದಾರೆ. ಆದರೆ ಅಂಕಿ ಅಂಶಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ. ಪಾಕಿ ಸೇನೆಯ ಹೇಳಿಕೆ ಪ್ರಕಾರ ಸೇನಾ ಕಾನ್ವಾಯ್ ಮೇಲೆ ಫಿದಾಯಿನ್ ದಾಳಿ ನಡೆದಿದೆ. ಮೊದಲ ವಾಹನ ಸ್ಫೋಟಗೊಂಡಿದೆ. ಆನಂತರದ ವಾಹನಗಳ ಮೇಲೆ ರಾಕೆಟ್ ಪ್ರೊಪಲ್ಡ್ ಗ್ರನೇಡ್ಸ್ ಮೂಲಕ ಬಲೂಚಿ ಪಡೆಗಳು ದಾಳಿ ಮಾಡಿವೆ. ಈ ದಾಳಿಯಲ್ಲಿ 7 ಜನ ಸಾವಿಗೀಡಾಗಿದ್ದು 21 ಮಂದಿ ಗಾಯಗೊಂಡಿದ್ದಾರೆ ಅಂತ ಸೇನಾ ವಕ್ತಾರರು ತಿಳಿಸ್ತಾ ಇದ್ದಾರೆ. ಇನ್ನು ನೋಶ್ಕಿ ಪೊಲೀಸ್ ಅಧಿಕಾರಿ ಜಫ್ರುಲ್ಲಾ, ಇದು ಫಿದಾಯಿನ್ ದಾಳಿ ಅನ್ನೋದು ಖಚಿತವಾಗಿದೆ, ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ, ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂತ ಹೇಳಿದ್ದಾನೆ. ಆದರೆ ಎಷ್ಟು ಜನ ಸಾವಿಗೀಡಾಗಿದ್ದಾರೆ ಅನ್ನೋ ಮಾಹಿತಿಯನ್ನು ಆತ ಬಹಿರಂಗಪಡಿಸಿಲ್ಲ. ಒಬ್ಬೊಬ್ಬರು ಒಂದೊಂದು ಹೇಳಿದರೆ ಕನ್ಫ್ಯೂಷನ್ ಆಗುತ್ತೆ ನೋಡಿ. ಹೀಗಾಗಿ ಯಾರಾದರೂ ಒಬ್ಬರು ನಂಬರ್ ಹೇಳಬೇಕು, ಆ ಕೆಲಸನ ಸೈನ್ಯನೇ ಮಾಡಿಕೊಳ್ಳಿ ಅಂತ ಅಲ್ಲಿನ ಪೊಲೀಸರು ಸತ್ತವರ ಬಗ್ಗೆ ಏನು ಹೇಳೋದಕ್ಕೆ ಹೋಗ್ತಾ ಇಲ್ಲ. ಇನ್ನು ಗಾಯಾಳುಗಳನ್ನು ಮತ್ತು ಮೃತದೇಹಗಳನ್ನು ಸೇನಾ ಹೆಲಿಕಾಪ್ಟರ್ಗಳನ್ನು ಬಳಸಿ ಸಮೀಪದ ಆಸ್ಪತ್ರೆಗೆ ತಗೊಂಡು ಹೋಗಲಾಗಿದೆ. ಡ್ರೋನ್ಗಳನ್ನು ಬಳಸಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪ್ರತ್ಯೇಕತಾವಾದಿಗಳಿಗಾಗಿ ಹುಡುಕಾಟ ಮಾಡ್ತಾ ಇದ್ದೀವಿ ಅಂತ ಪಾಕಿಸ್ತಾನದ ಸೇನಾ ವಕ್ತಾರರು ಹೇಳಿದ್ದಾರೆ. ಇನ್ನು ಈ ದಾಳಿಯನ್ನು ಬಲೂಚ್ ಲಿಬರೇಷನ್ ಆರ್ಮಿಯ ಮಜೀದ್ ಬ್ರಿಗೇಡ್ಗೆ ಸೇರಿದ ಫತಾಹ್ ಸ್ಕ್ವಾಡ್ ಮಾಡಿದೆ ಅಂತ BLA ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಗೆಳೆಯರೆ, ಪಾಕಿಸ್ತಾನಿ ಸೈನಿಕರು ಹೋಗ್ತಾ ಇದ್ದ ರೈಲನ್ನೇ ಬಲೂಚ್ ಪ್ರತ್ಯೇಕತಾವಾದಿಗಳು ಅಪಹರಿಸ್ತಾರೆ. ಸೈನಿಕರಿದ್ದಾರೆ ಅನ್ನೋ ಕಾರಣಕ್ಕೇನೆ ರೈಲ್ವೆ ಸ್ಟೇಷನ್ ಅನ್ನೇ ಸ್ಫೋಟಿಸ್ತಾರೆ. ಪಾಕ್ ಸೈನಿಕರು ಮತ್ತು ಪಾಕ್ ಪಂಜಾಬಿನ ಜನ ಪ್ರಯಾಣ ಮಾಡ್ತಾ ಇದ್ದ ವಾಹನಗಳನ್ನು ಅಡ್ಡಗಟ್ಟಿ ಅವರನ್ನು ಕೆಳಗಿಳಿಸಿ ಗುಂಡಿಟ್ಟುಕೊಳ್ತಾರೆ. ಕಡೆಗೆ ಇರಾನ್ನ ಗಡಿಗೆ ಹೋಗ್ತಾ ಇದ್ದ ಸೇನಾ ವಾಹನಗಳ ಮೇಲೆ ಫಿದಾಯಿನ್ ದಾಳಿ ನಡೆಯುತ್ತೆ. ಅಂದರೆ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನದ ಸೇನಾ ಶಕ್ತಿಯನ್ನು ಮೆಟ್ಟಿ ಅಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಗಟ್ಟಿಗೊಂಡಿದೆ ಅನ್ನೋದನ್ನು ಇದು ತೋರಿಸ್ತಾ ಇದೆ. ಇನ್ನು ಬಲೂಚಿನ ಬೆಳವಣಿಗೆಗಳಿವೆ ನೋಡಿ, ಇವು ಬರೀ ಪಾಕಿಸ್ತಾನಕ್ಕೆ ಮಾತ್ರ ಸಮಸ್ಯೆಯನ್ನು ಉಂಟು ಮಾಡ್ತಾ ಇಲ್ಲ, ಬದಲಿಗೆ ಚೈನಾಗೆ ಕೂಡ ಎಚ್ಚರಿಕೆಯ ಗಂಟೆ ಥರ ಇದು ಕೇಳಿಸ್ತಾ ಇದೆ. ಹೀಗಾಗಿನೇ ಚೈನಾ ಬಲೂಚ್ ಬೆಳವಣಿಗೆಗಳ ಬಗ್ಗೆ ಪಾಕಿಸ್ತಾನದ ವಿಷಯದಲ್ಲಿ ತುಂಬಾ ಅಸಮಾಧಾನಗೊಂಡಿದೆ. ಅಲ್ಲಿ ಬಿಲಿಯಾಂತರ ಡಾಲರ್ ಹಣವನ್ನು ಚೈನಾ ಹೂಡಿಕೆ ಮಾಡಿದೆ. ಗ್ವದಾರ್ ಬಂದರು ಸಿದ್ಧ ಆಗಿದೆ. ಆದರೆ ಅದನ್ನು ಬಲೂಚಿಸ್ತಾನದ ರಸ್ತೆಗಳ ಮೂಲಕ ಚೈನಾಗೆ ತಗೊಂಡು ಹೋಗೋದಕ್ಕೆ ಚೈನಾಗೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲೊಂದು ಹೊಸ ಏರ್ಪೋರ್ಟನ್ನು ಅವರು ನಿರ್ಮಾಣ ಮಾಡಿ ಉದ್ಘಾಟನೆ ಕೂಡ ಮಾಡಿದ್ದಾರೆ. ಆದರೆ ಅಲ್ಲಿಗೆ ಇದುವರೆಗೆ ಒಂದೇ ಒಂದು ವಿಮಾನ ಕೂಡ ಬಂದಿಲ್ಲ. ಅಲ್ಲಿ ವಿಮಾನ ಲ್ಯಾಂಡು ಆಗಿಲ್ಲ, ಟೇಕ್ ಆಫು ಆಗಿಲ್ಲ. ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅನ್ನೋದು ಎಲ್ಲ ರೀತಿಯಿಂದಲೂ ಚೈನಾಗೆ ನಷ್ಟವನ್ನೇ ಉಂಟು ಮಾಡ್ತಾ ಇದೆ. ಹೀಗಾಗಿ ಚೈನಾ ಪಾಕಿಗಳ ವಿರುದ್ಧ ಕೊತ ಕುದೀತಾ ಇದೆ. ಇನ್ನು ಅಮೆರಿಕ, ಅವರಿಗೆ ಮಧ್ಯಪ್ರಾಚ್ಯದ ಬಗ್ಗೆ ವಿಶೇಷ ಆಸಕ್ತಿ. ಅದಕ್ಕೆ ಸಾಕಷ್ಟು ಕಾರಣಗಳಿವೆ. ಮಧ್ಯಪ್ರಾಚ್ಯದಲ್ಲಿ ತೈಲ ನಿಕ್ಷೇಪಗಳಿವೆ, ಅಲ್ಲಿ ವಿಪರೀತ ಪ್ರಮಾಣದ ಖನಿಜ ಸಂಪತ್ತಿದೆ. ಅದನ್ನು ದೋಚಬೇಕು ಅಂದರೆ ಅಲ್ಲಿ ಅಮೆರಿಕಾದ ಹಿಡಿತ ಗಟ್ಟಿಯಾಗಬೇಕು. ಈ ಹಿಂದೆ ಇದೇ ಮಧ್ಯಪ್ರಾಚ್ಯದ ಮೇಲೆ ಹಿಡಿತಕ್ಕಾಗಿಯೇ ಸೋವಿಯತ್ ಹಾಗೂ ಅಮೆರಿಕಾಗಳ ನಡುವೆ ಶೀತಲ ಸಮರ ನಡೆದದ್ದು. ಈಗ ಅಲ್ಲಿ ಸೋವಿಯತ್ ಇಲ್ಲ, ಚೈನಾ ಇದೆ. ಅವರು ನಿಧಾನವಾಗಿ ಮಧ್ಯಪ್ರಾಚ್ಯವನ್ನು ಆವರಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಅದನ್ನು ತಡೀಬೇಕು. ಚೈನಾ ಅರಬ್ಬಿ ಸಮುದ್ರದ ಸಂಪರ್ಕವನ್ನು ಪಡೆಯದ ಹಾಗೆ ತಡೀಬೇಕು. ಹಾಗೆ ಮಾಡಬೇಕು ಅಂದರೆ ಪಾಕಿಸ್ತಾನದ ಈ ಬಲೂಚಿಸ್ತಾನ ಹಾಗೂ ಸಿಂಧ್ ಪ್ರಾಂತಗಳನ್ನು ಶಾಂತವಾಗಿರೋದಕ್ಕೆ ಬಿಡಬಾರ್ದು. ಹಾಗೆ ಇರಾನ್ ಹಾಗೂ ಚೈನಾಗಳ ಸ್ನೇಹ ಗಟ್ಟಿಯಾಗ್ತಾ ಇದೆ. ಇರಾನ್ ಇಸ್ರೇಲಿಗೆ ಯಾವತ್ತಿದ್ರೂ ಸಮಸ್ಯೆಯನ್ನುಂಟು ಮಾಡುತ್ತೆ. ಹೀಗಾಗಿ ಇರಾನ್ಗೆ ಕೂಡ ಒಂದು ಚೆಕ್ ಇಡಬೇಕು ಅಂದರೆ ಅದರ ಮತ್ತೊಂದು ಬದಿಯಲ್ಲಿ ಕೂಡ ಅಮೆರಿಕ ತನ್ನ ಸೇನಾ ನೆಲೆಗಳನ್ನು ಮಾಡ್ಕೋಬೇಕು. ಈಗ ಇರಾಕಲ್ಲಿ ಅಮೆರಿಕಾದ ಸೇನೆ ಇದೆ,
ಬಲೂಚಲ್ಲಿ ಕೂಡ ಅಮೆರಿಕ ಬಂದು ಕೂತ್ಕೋಬೇಕು. ಅದಕ್ಕೂ ಮೊದಲು ಇರಾನಿನ ಗಡಿಗಳಲ್ಲಿ ಸಮಸ್ಯೆಯನ್ನು ಸೃಷ್ಟಿ ಮಾಡಬೇಕು. ಈಗ ಆಫ್ಘನಿಸ್ತಾನದ ಗಡಿಯಲ್ಲಿ ಯಾವಾಗ ಬೇಕಾದರೂ ಅಮೆರಿಕ ಟ್ರಿಗರ್ ಮಾಡಿಸುವ ಶಕ್ತಿಯನ್ನು ಹೊಂದಿದೆ. ಉತ್ತರದ ಗಡಿಯಲ್ಲಿ ಕುರ್ದು ಪಡೆಗಳಿವೆ, ಅವು ಕೂಡ ಅಮೆರಿಕದ ಮಾತು ಕೇಳುತ್ತವೆ. ಅಮೆರಿಕ ಹೇಳಿದ್ರೆ ಇರಾನ್ಗೆ ಸಮಸ್ಯೆಯನ್ನುಂಟು ಮಾಡುತ್ತವೆ. ಇನ್ನು ಈಗ ಬಲೂಚ್ ಗಡಿಯಲ್ಲಿ ಕೂಡ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಿ ಇರಾನಿಗೆ ಮತ್ತೊಂದಷ್ಟು ತಲೆನೋವನ್ನು ಉಂಟು ಮಾಡಬೇಕು. ಹೇಗೂ ಬಲೂಚಿಗರು ಗ್ರೇಟರ್ ಬಲೂಚಿಸ್ತಾನ ಅಂತಿದ್ದಾರೆ. ಗ್ರೇಟರ್ ಬಲೂಚಿಸ್ತಾನ ಅಂದರೆ ಪಾಕಿಸ್ತಾನದ ಬಲೂಚ್ ಜೊತೆಗೆ ಇರಾನ್ನಲ್ಲಿನ ಬಲೂಚ್ ಪ್ರದೇಶಗಳು ಹಾಗೂ ಆಫ್ಘನಿಸ್ತಾನದ ಗಡಿಯಲ್ಲಿನ ಒಂದಷ್ಟು ಭೂಭಾಗ ಕೂಡ ಸೇರ್ಕೋಬೇಕು. ಅದನ್ನು ಶುರು ಮಾಡಿಸಬೇಕು ಅಂದರೆ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಮೊದಲು ಬಲೂಚ್ ಪಡೆಗಳ ಶಕ್ತಿ ಹೆಚ್ಚಾಗಬೇಕು. ಸೊ ಬಲೂಚರ ಈ ಶಕ್ತಿ ಪ್ರದರ್ಶನದ ಹಿಂದೆ ಅಮೆರಿಕ ಹಾಗೂ ಇಸ್ರೇಲ್ಗಳಿವೆಯಾ? ಇಲ್ಲ ಅಂತ ಹೇಳೋದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಯಾಕೆಂದರೆ ಬಲೂಚಿಸ್ತಾನದ ಮಾನವ ಹಕ್ಕುಗಳ ಹೋರಾಟಗಾರ್ತಿ ಮೆಹರಾಂಗ್ ಬಲೂಚ್ ಹೆಸರು ನೊಬೆಲ್ ಪ್ರಶಸ್ತಿಯ ಆಯ್ಕೆ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದೆ. ಇಲ್ಲಿ ನೊಬೆಲ್ ಕೊಡೋದು, ಹೊಸ ಲೀಡರ್ಗಳನ್ನು ಸೃಷ್ಟಿ ಮಾಡೋದು, ಇರೋ ಲೀಡರ್ಗಳಿಗೆ ಬಲ ತುಂಬಿ ತನ್ನ ಹಿತಾಸಕ್ತಿಗೆ ತಕ್ಕಂಥವರನ್ನು ಬಳಕೆ ಮಾಡಿಕೊಳ್ಳೋದು, ಈ ಕೆಲಸವನ್ನು ಅಮೆರಿಕಾದ ಶಕ್ತಿಗಳು ಈ ಹಿಂದಿನಿಂದಲೂ ಮಾಡ್ತಾ ಬರ್ತಾ ಇವೆ. ಇಲ್ಲಿ ಮೆಹರಾಂಗ್ ಬಲೂಚ್ ಹೆಸರು ನೊಬೆಲ್ ಪಟ್ಟಿ ಸೇರಿಕೊಂಡಿರೋದನ್ನು ನೋಡ್ತಾ ಇದ್ರೆ ಬಲೂಚಿಸ್ತಾನದಲ್ಲಿ ಅಮೆರಿಕ ಹಾಗೂ ಪಶ್ಚಿಮದ ಶಕ್ತಿಗಳು ಕೈ ಆಡಿಸ್ತಾ ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇಲ್ಲಿ ಇರಾನ್ಗೆ ಚೆಕ್ ಇಡಬೇಕು, ಚೈನಾನ ಆಚೆ ದೂಡಬೇಕು, ಅರಬ್ಬಿ ಸಮುದ್ರದ ಮೇಲೆ ಹಿಡಿತವನ್ನು ಸಾಧಿಸಬೇಕು, ಬಲೂಚಿಸ್ತಾನದಲ್ಲಿನ ಅಪಾರ ನೈಸರ್ಗಿಕ ಸಂಪತ್ತಿನ ಮೇಲೆ ಅಧಿಕಾರವನ್ನು ಸ್ಥಾಪಿಸಬೇಕು. ಇದೆಲ್ಲ ಸಾಧ್ಯ ಆಗಬೇಕು ಅಂದರೆ ಆರು ಕೊಟ್ಟರೆ ಅಮೆರಿಕ, ಚಾರ್ದಿ ಅಥವಾ ಚೈನಾ ಅನ್ನೋ ಹಾಗಿರೋ ಪಾಕಿಸ್ತಾನವನ್ನು ನಂಬಿಕೊಂಡ್ರೆ ಆಗೋದಿಲ್ಲ. ಸೊ ಅಮೆರಿಕ ಬಲೂಚನ್ನು ಪಾಕಿಸ್ತಾನದಿಂದ ಬೇರೆ ಮಾಡೋದಕ್ಕೆ ಹೋಗ್ತಾ ಇದೆಯಾ? ಈ ಸಂದರ್ಭದಲ್ಲಿ ಭಾರತದ ನಿಲುವು ಏನಾಗಿರಬೇಕು ಅಂತ ನೀವು ಬಯಸ್ತೀರಿ? ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಗೆಳೆಯರೆ, ಬಲೂಚ್ ಹೋರಾಟಗಾರರು ಪಾಕಿಸ್ತಾನಕ್ಕೆ ರಂಜಾನ್ ಗಿಫ್ಟ್ ಕೊಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.